In the last part of video, we learned about the diffusion. Diffusion ಅಂದ್ರೆ ಏನು? What are the factors which affect the rate of diffusion? What are the importance of diffusion? Okay, a diffusion rate ಅಲ್ಲಿ the factors affecting rate ಹೇಳಿದ್ವಿ ನೋಡಿ ಒಂದು ಪಾಯಿಂಟ್. Solubility of the molecules. The solubility of the diffusing molecules, okay, decides the ರೇಟ್ ಆಫ್ ಡಿಫ್ಯೂಷನ್ ಅಂತ ಒಂದು ವರ್ಡ್ ಹೇಳಿದ್ವಿ. ಏನದು ಸಾಲಿಬಿಲಿಟಿ ಅಂತ ಅಂದ್ರೆ ಅವರ್ ಪ್ಲಾ ಅವರ್ ಪ್ಲಾಸ್ಮಾ ಮೆಂಬ್ರೇನ್ ಅಥವಾ ಸೆಲ್ ಮೆಂಬ್ರೇನ್ ಇಟ್ ಈಸ್ ಮೇಡ್ ಅಪ್ ಆಫ್ ಬೈ ಲೇಯರ್ ಆಫ್ ಲಿಪಿಡ್. ಎರಡು ಬೈ ಲೇಯರ್ಸ್ ಇಂದ ಆಗಿರುತ್ತೆ. ಅಲ್ಲಲ್ಲಿ ಪ್ರೋಟೀನ್ ಇಂಟಿಗ್ರೇಟ್ ಆಗಿರುತ್ತೆ. ಅದನ್ನ ಇಂಟಿಗ್ರಲ್ ಪ್ರೋಟೀನ್ ಅಂತ ಕರಿತೀವಿ. ಕೆಲವೊಂದು ಮೇಲ್ಮೇಲೆ ಕೂತ್ಕೊಂಡಿರುತ್ತೆ, ಅದನ್ನ ಎಕ್ಸ್ಟ್ರೆನ್ಸಿಕ್ ಪ್ರೋಟೀನ್ ಅಂತ ಕರಿತೀವಿ ಅಂತ ಗೊತ್ತಿದೆ ನಮ್ಗೆ. ಈಗ ಅಂತ ಮಾಲಿಕ್ಯೂಲ್ಸ್ ಯಾರು ದ ಮಾಲಿಕ್ಯೂಲ್ಸ್ ವಿಚ್ soluble in the lipid, they can easily transport it. ಅವ್ರ ಮೂಲಕ ಏನಾಗುತ್ತೆ, ಈಸಿಯಾಗಿ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಅಕಸ್ಮಾತ್ ಲಿಪಿಡ್ ಜೊತೆ ಸಾಲ್ಯುಬಲ್ ಆಗದೆ ಇರುವಂತ ಮಾಲಿಕ್ಯೂಲ್ಸ್ ಸೆಲ್ ಮೆಂಬ್ರೇನು ಟ್ರಾನ್ಸ್ಪೋರ್ಟ್ ಮಾಡ್ಬೇಕಪ್ಪ. ಅವಾಗ ಯಾವ ತರ ಆಗುತ್ತೆ? ಹಾಗಾದ್ರೆ ಅಂಥವು ಯಾವ ಮಾಲಿಕ್ಯೂಲ್ಸ್ ಟ್ರಾನ್ಸ್ಪೋರ್ಟ್ ಆಗಲ್ವಾ? ಹಾಗಾದ್ರೆ ಯಾವ್ದಾಗುತ್ತೆ? ಓಕೆ, ಅಂತ ಮಾಲಿಕ್ಯೂಲ್ಸ್ ಅಂತಂದ್ರೆ ದ ಮಾಲಿಕ್ಯೂಲ್ಸ್ ವಿಚ್ ಆರ್ ಹೈಡ್ರೋಫಿಲಿಕ್ ಅಂತಂದ್ರೆ ವಾಟರ್ ಸಾಲ್ಯುಬಲ್ ಮಾಲಿಕ್ಯೂಲ್ಸ್ ಅಥವಾ ಲಿಪಿಡ್ ಇನ್ಸಾಲ್ಯುಬಲ್ ಮಾಲಿಕ್ಯೂಲ್ಸ್ ಆರ್ ಟ್ರಾನ್ಸ್ಪೋರ್ಟೆಡ್ ಥ್ರೂ ಎ ಫೆಸಿಲಿಟೇಟೆಡ್ ಮೆಕ್ಯಾನಿಸಮ್. ಫೆಸಿಲಿಟೇಟೆಡ್ ಅಂತ ಅಂದ್ರೆ ಮೀಡಿಯೇಟರ್ ತರ, ಓಕೆ, ಮಧ್ಯೆ ಇರ್ತಾರಲ್ಲ ದಳ್ಳಾಳಿಗಳು ಆ ತರ. ಈಗ ನಾವು ಯಾವ್ದೋ ದೇವ್ರು ಅಂತ ಅಂದ್ರೆ ಗುರುನ ಇಟ್ಕೊಂಡ್ರೆ ದೇವ್ರನ್ನು ಕೂಡ ನೋಡ್ಬೋದು ಅಂತೀವಲ್ವಾ, ಆ ತರದ್ದು ಮಧ್ಯೆ ಅವರು ದ ಬ್ರಿಡ್ಜ್ ಬಿಟ್ವೀನ್ ದ ಟೂ ಒನ್. ಒಬ್ರು ಕನ್ಸ್ಯೂಮರು ಮತ್ತೆ ಅವರು ತಗೊಳ್ಳೋ ಅಂತವ್ರು, ಓಕೆಪಾ, ಅವ್ರ ಮಧ್ಯೆ ಇರೋ ಒಂದು ಬ್ರಿಡ್ಜ್ಗೆ ಏನಂತ ಕರಿತೀವಿ? ಫೆಸಿಲಿಟೇಟ್ ಅಂತ ಕರಿತೀವಿ. ಆ ಫೆಸಿಲಿಟೇಟ್ ಆಗಿ ಆಕ್ಟ್ ಮಾಡೋರು ಯಾರು, ಅವರು ಯಾರು ಅಂತ ಎಲ್ಲ ತಿಳ್ಕೊಳ್ಳೋಣ. ಓಕೆ, ಈ ಟಾಪಿಕ್ ಅಲ್ಲಿ ನಾವು ಸೆಕೆಂಡ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಓದ್ತಾ ಇದೀವಿ. ಅಥವಾ ಸೆಕೆಂಡ್ ಶಾರ್ಟ್ ಡಿಸ್ಟೆನ್ಸ್ ಅಥವಾ ಸೆಲ್ ಟು ಸೆಲ್ ಮೂವ್ಮೆಂಟ್ ಟೇಕ್ಸ್ ಪ್ಲೇಸ್ ಥ್ರೂ ಫೆಸಿಲಿಟೇಟೆಡ್ ಡಿಫ್ಯೂಷನ್. ಫೆಸಿಲಿಟೇಟೆಡ್ ಡಿಫ್ಯೂಷನ್ ಏನು? ಫೆಸಿಲಿಟೇಟೆಡ್ ಡಿಫ್ಯೂಷನ್ ಅಂತ ಅಂದ್ರೆ ಆ ವರ್ಡ್ ಇಟ್ ಸೆಲ್ಫ್ ಏನು ಫೆಸಿಲಿಟೇಟೆಡ್ ಅಂತ ಹೇಳುತ್ತಲ್ವಾ, ಅದು ಫೆಸಿಲಿಟೇಟ್ ಮಾಡುತ್ತೆ ಏನಾಗೋಕೆ? ಡಿಫ್ಯೂಷನ್ ಆಗೋಕೆ. ಯಾವ ಮಾಲಿಕ್ಯೂಲ್ಸ್ನ ಯಾರು ವಾಟರ್ ಸಾಲ್ಯುಬಲ್ ಇರ್ತಾರೋ ಅಥವಾ ಲಿಪಿಡ್ ಬೇಲೇಯರ್ ಮೂಲಕ ಪಾಸ್ ಆಗೋಕ್ಕಾಗಲ್ವೋ ಅಂತರಿಗೋಸ್ಕರನೇ ಅಂತ ಇರುತ್ತೆ ಕೆಲವೊಂದು ಫೆಸಿಲಿಟೇಟರು. ದೇ ಫೆಸಿಲಿಟೇಟ್. ಹಾಗಾದ್ರೆ ಇದು ಕೂಡ ಪ್ಯಾಸಿವ್ ಟ್ರಾನ್ಸ್ಪೋರ್ಟೇ. ಯಾಕೆ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಅಂತ ಅಂದ್ರೆ here also the movement of molecules takes place from its higher concentration ಇಂದ lower concentration ಗೆ ಬರೋದ್ರಿಂದ ಇಲ್ಲಿ ಅದೇ ಎನರ್ಜಿ ಬೇಕಾಗಲ್ಲ. ಹಾಗಾಗಿ the facilitated diffusion is also a example for passive transport. Diffusion or transport of hydrophilic chemical molecules or ions along their concentration gradient through the transport protein. The facilitate ಮಾಡ್ತಾರಲ್ವಾ, ಆ ಫೆಸಿಲಿಟೇಟ್ ಮಾಡೋರು ಯಾರು? ದ ಸ್ಪೆಷಲ್ ಪ್ರೋಟೀನ್ಸ್ ಕಾಲ್ಡ್. ಅವ್ರನ್ನ ನಾವೇನಂತ ಕರಿತೀವಪ್ಪ? ಸ್ಪೆಷಲ್ ಪ್ರೋಟೀನ್ನ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ ಆರ್ ಕ್ಯಾರಿಯರ್ ಪ್ರೋಟೀನ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ದ ಪ್ಲಾಸ್ಮಾ ಮೆಂಬ್ರೇನ್. ಎಲ್ಲಿರ್ತಾರೆ? ಪ್ಲಾಸ್ಮಾ ಮೆಂಬ್ರೇನ್. ವಿತೌಟ್ ಯುಟಿಲೈಸಿಂಗ್ ಮೆಟಬಾಲಿಕ್ ಎನರ್ಜಿ, ATP ಯುಟಿಲೈಸ್ ಮಾಡದೆ ಆಗುವಂತ ಒಂದು ಟ್ರಾನ್ಸ್ಪೋರ್ಟ್ನ ಫೆಸಿಲಿಟೇಟೆಡ್ ಡಿಫ್ಯೂಷನ್ ಅಂತ ಹೇಳ್ತೀವಿ. ನೀವೇನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ದ ಡಿಫ್ಯೂಷನ್ ಇಸ್ facilitated by a transport protein or carrier protein without utilizing metabolic energy. Without ಇದನ್ನ ಹೇಳಲಿಲ್ಲ ಅಂದ್ರೂ ಆಗುತ್ತೆ. ಡಿಫ್ಯೂಷನ್ ಅಂದ್ರೆ ಅಂಡರ್ಸ್ಟುಡ್ ಅಲ್ವಾ? ಏನು ಫೆಸಿಲಿಟೇಟೆಡ್ ಡಿಫ್ಯೂಷನ್ ಅಂದ್ರೆ? ಡಿಫ್ಯೂಷನ್ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಡಿಫ್ಯೂಷನ್ ಫೆಸಿಲಿಟೇಟೆಡ್ by transport proteins and carrier protein is called facilitated diffusion. ಇಷ್ಟು ಸಾಕು. What is facilitated diffusion? The diffusion facilitated by transport protein or carrier protein is called facilitated diffusion.
ಹಾಗಾದ್ರೆ ಅವ್ರನ್ನೆಲ್ಲ ಏನಂತ ಕರಿತೀವಿ? ದ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ಸ್ ಅಥವಾ ಕ್ಯಾರಿಯರ್ ಪ್ರೋಟೀನ್ಸ್ ಅಂತ ಏನಿರ್ತೀವಲ್ವಾ, ಅವ್ರನ್ನ ಏನಂತ ಕರಿತೀವಿ ನೋಡೋಣ. ಫೆಸಿಲಿಟೇಟೆಡ್ ಡಿಫ್ಯೂಷನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಪ್ಯಾಸಿವ್. ಯಾಕಂತಂದ್ರೆ ಅಲ್ಲಿ ಏನ್ ಯೂಸ್ ಮಾಡಲ್ಲ, ಅದು ಮೆಟಬಾಲಿಕ್ ಎನರ್ಜಿನ ಯುಟಿಲೈಸ್ ಮಾಡ್ಕೊಳ್ಳಲ್ಲ. ಹಾಗಾಗಿ the structure involved in the passive transport ಅಥವಾ facilitated transport diffusion ಅಲ್ಲಿ the facilitated diffusion of passive transports ions and molecules takes place through the structure. ಏನಂತ ಕರಿತೀವಿ? ಆ ಸ್ಟ್ರಕ್ಚರ್ಗೆ ನಾವು ಪೋರಿನ್ಸ್ ಅಂತ ಕರಿತೀವಿ. The structure is called porins. ಅವನ್ನೇನಂತ ಕರಿತೀವಪ್ಪ? ಪೋರಿನ್ಸ್ ಅಂತ ಕರಿತೀವಿ. The porins present in the plasma membrane ಅಥವಾ ಮೆಂಬ್ರೇನ್ಸ್ ಆಫ್ ದ ಪ್ಲಾಸ್ಟಿಡ್ಸ್ ಆರ್ ಮೈಟೋಕಾಂಡ್ರಿಯಾ. ಎಲ್ಲಿರ್ತಾರೆ ಅವರು? ಮೆಂಬ್ರೇನ್ ಆಫ್ ಮೈಟೋಕಾಂಡ್ರಿಯಾದಲ್ಲಿರುತ್ತೆ ಅಥವಾ ಪ್ಲಾಸ್ಟಿಡ್ ಅಲ್ಲಿರುತ್ತೆ. ಆ ಒಂದು ಸ್ಪೆಷಲ್ ಟೈಪ್ ಆಫ್ ಇಂಟಿಗ್ರಲ್ ಪ್ರೋಟೀನ್ ನಾವೇನಂತ ಕರಿತೀವಿ? ಪೋರಿನ್ಸ್ ಅಂತ ಕರಿತೀವಿ. ದೇ ಆರ್ ದ ಫೆಸಿಲಿಟೇಟರ್ ಫಾರ್ ದ ಹೈಡ್ರೋಫಿಲಿಕ್ ಸಬ್ಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ಗೆ. ಪೋರಿನ್ಸ್ ಅಂದ್ರೇನು? ದೇ ಆರ್ ದ ಸ್ಪೆಷಲ್ ಪ್ರೋಟೀನ್ಸ್ ಅಂತ ಆಗ್ಲೇ ಹೇಳಿದ್ವಿ. ದೇ ಆರ್ ದ ಸ್ಮಾಲ್ pores lined by a transport protein molecules present in the membrane of the cell. They are the small pores. A pores ಅಂದ್ರೇನು? ತೂತ, ಹೌದಲ್ವಾ? ಹೋಲ್. ಹಾಗಾಗಿ ಅದಕ್ಕೆ ಹೆಸರು ಪೋರಿನ್ಸ್ ಅಂತ. They are the small pores lined by a transport protein molecules present in the ಮೆಂಬ್ರೇನ್ ಆಫ್ ದ ಸೆಲ್. ಮೆಂಬ್ರೇನ್ ಆಫ್ ದ ಸೆಲ್ ನಾನೀಗ ಒಂದು ಲೈನಲ್ಲಿ ಹೇಳೋದಾದ್ರೆ, ಇದು ಮೆಂಬ್ರೇನ್, 2 ಲೇಯರ್ ಆಫ್ ಮೆಂಬ್ರೇನು. ಅದರಲ್ಲಿ ಈ ತರ ಇರುತ್ತೆ ಅವರು. ಓಕೆ, ದ ಪ್ರೋಟೀನ್ ಯಾವ್ದು ಶೇಪಲ್ಲಿ ಆಗಲಿ, ಓಕೆ, ದೇ ಕ್ರಿಯೇಟ್ ಸಮ್ ಪೋರ್ಸ್. ಈ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ಸ್ ಒಂದು ಪೋರ್ನ ಕ್ರಿಯೇಟ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಪೋರಿನ್ಸ್. ದ ಕೈಂಡ್ಸ್ ಆಫ್ ಪ್ರೋಟೀನ್ಸ್. ಎಷ್ಟು ಟೈಪ್ಸ್ ಆಫ್ ಪೋರಿನ್ಸ್ ಇದೆ? ಬೇಸ್ಡ್ ಆನ್ ದ ಯಾವ ಸಬ್ಸ್ಟೆನ್ಸ್ ಅವನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅನ್ನೋ ಬೇಸಿಸ್ ಮೇಲೆ ಪೋರಿನ್ಸ್ನ ನಾವು ಡಿವೈಡ್ ಮಾಡ್ತೀವಿ. ಇಫ್ ದಿ ಟ್ರಾನ್ಸ್ಪೋರ್ಟ್ ಅಯಾನ್ಸ್, ನೋಡಿ ಇದು ಪ್ರೋರಿನ್ ಸ್ಟ್ರಕ್ಚರು, ಅವನ್ನ ನಾವು ಕ್ಯಾರಿಯರ್ ಪ್ರೋಟೀನ್ ಅಂತ ಕರಿತೀವಿ. ಇಫ್ ದ ಟ್ರಾನ್ಸ್ಪೋರ್ಟ್ ಅಯಾನ್ಸ್ ಏನಂತ ಕರಿತೀವಿ? ಇದು ಪ್ಲಾಸ್ಮಾ ಮೆಂಬ್ರೇನು. ದೇ ಸಬ್ಸ್ಟೆನ್ಸಸ್ ಇವರೆಲ್ಲ. ನೋಡಿ, ಈ ಕಡೆ ತಗೊಳ್ತಾರೆ, ಹಿಂಗ್ ಬಂದು ಆ ಕಡೆ ವಾಪಸ್ ಬರ್ತಾರೆ. ಇವರು ಅಷ್ಟೇ, ಹಿಂಗ್ ವಾಪಸ್ ಬಂದು ಮತ್ತೆ ಇದನ್ನ ತಗೊಳ್ತಾರೆ, ಹೀಗೆ ಮೂವ್ ಆಗ್ತಾರೆ. The ion porins. So the porins in the membranes which take part in the transport of ions like K plus, Ca minus, Ca plus, Mg plus. ಈ ಥರ ಅಯಾನ್ಸ್ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡೋ ಅಂತ ಪೋರಿನ್ಸ್ನ ಅಯಾನ್ ಪೋರಿನ್ಸ್ ಅಂತ ಕರಿತೀವಿ. ಚಾರ್ಜ್ಡ್ ಪಾರ್ಟಿಕಲ್ಸ್ ಆಗಿರುತ್ತೆ ಯಾವಾಗಲೂ ಮಿನರಲ್ಸು. ಅಬ್ಸಾರ್ಪ್ಷನ್ ಮಾಡ್ಬೇಕಾದ್ರೆ ಅಥವಾ ಟ್ರಾನ್ಸ್ಪೋರ್ಟ್ ಆಗ್ಬೇಕಾದ್ರೆ ಇನ್ ದ ಚಾರ್ಜ್ಡ್ ಪೊಸಿಷನ್ ಅಲ್ಲೇ ಇರುತ್ತೆ, ಅಂದರೆ ಅಯಾನ್ಸ್ K ಪ್ಲಸ್ ಆ ಫಾರ್ಮಲ್ಲೇ ಇರುತ್ತೆ. ನೆಕ್ಸ್ಟ್ ಒನ್ನು aquaporins. The name itself indicates aqua ಅಂದ್ರೆ ಏನಪ್ಪಾ? ವಾಟರ್. ವಾಟರ್ನ ಟ್ರಾನ್ಸ್ಪೋರ್ಟ್ ಮಾಡೋವನ್ನ ಏನಂತ ಕರಿತೀವಿ? aquaporins ಅಂತ ಕರಿತೀವಿ. The porins in the membrane which take part in the transport of water molecules are called aquaporins. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಒನ್ ದ ಪೀಟರ್ ಅರ್ಗೆ ಅನ್ನೋರು. he discovered this aquaporin in 2003. aquaporins ಆ ವರ್ಕ್ಗೆ ಅವರಿಗೆ ನೊಬೆಲ್ ಪ್ರೈಸ್ ಕೂಡ ಸಿಕ್ಕಿದೆ. And some transport proteins molecules in the plasma membrane pick up ion from external medium, then rotate and release ion into the cell. ನೋಡಿ, ಇವರು aquaporins, they transport only water molecules. ಏನ ಮಾತ್ರ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ? ವಾಟರ್ ಮಾತ್ರ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಇಲ್ಲಿ ಅವಾಗಲೇ ಹೇಳ್ದಂಗೆ ನೋಡಿ, ನಿಮಗೆ ಈ ಪ್ರೋಟೀನ್ ಬಗ್ಗೆ ಹೇಳಿದ್ನಲ್ವಾ, ಇವರು ಓಕೆ ಇಲ್ಲಿಂದ ಪಿಕಪ್ ಮಾಡ್ಕೊಳ್ತಾರೆ. ಪಿಕಪ್ ಮಾಡಿಕೊಂಡು ಮತ್ತೆ ಈ ಕಡೆ ಬಂದು ರೊಟೇಟ್ ಆಗಿ ಹಿಂಗ್ ಬಂದು ಹಿಂಗ್ ತಗೊಂಡು ಹಿಂಗೆ ಹೋಗ್ತಾರೆ. ಇವ್ರು ಈಗ ಬಂದು ಹಿಂಗೆ ತಗೊಂಡು ಹೀಗೆ ವಾಪಸ್ ಬಿಡ್ತಾರೆ. ಈ ಥರ ಏನಾಗುತ್ತೆ? ದ ಪೋರಿನ್ಸ್ ಕೆಲಸ ಮಾಡುತ್ತೆ. ಹಿಂಗೆ ತಗೊಂಡು ಒಂದು ರೊಟೇಟ್ ಬಂದು ಒಂದು ಹಿಂಗೆ ರೊಟೇಟ್ ಆಗಿ ಏನು ಮಾಡ್ತಾರೆ? ಅವ್ರ ಸೆಲ್ನ ರೇಸ್ ಮಾಡ್ತಾರೆ. ಈ ಥರ ಅಂತ ಹೀಗೆ ತೋರಿಸ್ಬಿಡ್ತೀನಿ ನೋಡಿ. ಹಿಂಗೆ ಇದು ಒಂದು ಸೆಲ್ ಮೆಂಬ್ರೇನು. ಇಲ್ಲಿ ನಮ್ದು ಟ್ರಾನ್ಸ್ಪೋರ್ಟ್ ಪ್ರೋಟೀನ್ ಇದೆ. ಇಲ್ಲಿಗೆ ಬಂದು ಸಬ್ಸ್ಟೆಂಟ್ ಏನಾಗಿದೆ? ಅಟ್ಯಾಚ್ ಆಗಿದೆ. ಇದು ಇಲ್ಲಿಂದ ಇಲ್ಲಿ ಕಳ್ಸಕ್ಕಾಗಲ್ಲ. ಏನ್ ಮಾಡುತ್ತೆ? ಅದು ಹಿಂಗೊಂದು ಸರ್ಕಲ್ ರೊಟೇಟ್ ಬಂದು ಈ ಕಡೆಗೆ ಬರುತ್ತೆ. ಮತ್ತೆ ಅದು ನೆಕ್ಸ್ಟ್ ಒಂದು ಸ್ಟೆಪ್ ಅಲ್ಲಿ ಏನಾಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಹೀಗಿರುತ್ತೆ. ಇದ್ರ ಮೂತಿ ನೋಡಿ ಇಲ್ಲಿದೆ ಅಲ್ವಾ, ಮತ್ತೆ ಅದು ಈ ಕಡೆಗೆ ಬರುತ್ತೆ ಒಳಗಡೆ. ಇದು ಇನ್ಸೈಡ್ ಆಫ್ ದ ಸೆಲ್ ಅಂತ ಅಂದ್ರೆ ಈ ಕಡೆಗೆ ಬಂದು ಇಟ್ ರಿಲೀಸಸ್ ದ ಮಾಲಿಕ್ಯೂಲ್ಸ್ ನ ಇನ್ನರ್ ಸೈಡ್ ಬರುತ್ತೆ. ಇದು ಇನ್ನರ್ ಸೈಡ್, ಇದು ಔಟರ್ ಸೈಡ್ ಅಂತ ಅಂದ್ರೆ ಈ ತರ ದ ಪೋರಿನ್ಸ್ ಏನಾಗುತ್ತೆ? ರೊಟೇಟ್ ಆಗುತ್ತೆ. The kinds of passive transport ಅಥವಾ facilitative transport ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಬೇಸ್ಡ್ ಆನ್ ದ ಮೂಮೆಂಟ್ ಆಫ್ ಮಾಲಿಕ್ಯೂಲ್ಸ್. ಎಷ್ಟು ಮಾಲಿಕ್ಯೂಲ್ಸ್ ಒಂದ್ಸಲಿ ಹೋಗುತ್ತಾ, 2 ಸಲ ಹೋಗುತ್ತಾ, ಯಾರ್ಯಾರು ಹೋಗ್ತಾರೆ, ಜೊತೆಲಿ ಹೋಗ್ತಾರ,
ಡಿಪೆಂಡೆಂಟಾ, ಇನ್ನೊಬ್ರ ಜೊತೆ ಇಂಡಿಪೆಂಡೆಂಟಾ, ಆ ಥರದ್ರ ಮೇಲೆ ಫೆಸಿಲಿಟೇಟೆಡ್ ಟ್ರಾನ್ಸ್ಪೋರ್ಟ್ ಇಸ್ ಡಿವೈಡೆಡ್ ಇಂಟು 3 ಟೈಪ್ಸ್. ಒಂದೇ ಒಂದು ಮಾಲಿಕ್ಯೂಲು ಅಟ್ ಎ ಸಿಂಗಲ್ ಟೈಮ್ ಒಬ್ಬರೇ ಪಾಸ್ ಆದರೆ ಅದನ್ನು ಯುನಿಪೋರ್ಟ್ ಅಂತ ಕರಿತೀವಿ. ಟ್ರಾನ್ಸ್ಪೋರ್ಟ್ ಆಫ್ ಒನ್ ಕೈಂಡ್ ಆಫ್ ಮಾಲಿಕ್ಯೂಲ್ ಆರ್ ಅಯಾನ್ ಅಟ್ ಎ ಟೈಮ್ ಥ್ರೂ ದ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ ಆಫ್ ದ ಮೆಂಬ್ರೇನ್ ಇಸ್ ಕಾಲ್ಡ್ ಯುನಿಪೋರ್ಟ್. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್ಗೂ ಬೋರ್ಡ್ ಎಕ್ಸಾಮ್ಗೆ ಮತ್ತು ಡಯಾಗ್ರಾಮೆಟಿಕ್ ಕ್ವಶನ್ ಬರುತ್ತೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಎಸ್ ಅನ್ನೋ ಒಂದು ಸಬ್ಸ್ಟೆನ್ಸು ಅದು ಔಟ್ಸೈಡ್ ಇಂದ ಇನ್ಸೈಡ್ ಬರಬೇಕು. ಹಾಗಾಗಿ ಓನ್ಲಿ ಒನ್ ಮಾಲಿಕ್ಯೂಲ್ಸ್ ಮೂವ್ ಅಟ್ ಎ ಟೈಮ್, ಅದನ್ನ ನಾವು ಯುನಿಪೋರ್ಟ್ ಅಂತ ಕರಿತೀವಿ. ದೇ ಆರ್ ಕಾಲ್ಡ್ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ಸ್. ಏನೆಲ್ಲ ಇವರೆಲ್ಲ ಟ್ರಾನ್ಸ್ಪೋರ್ಟ್ ಪ್ರೋಟೀನ್. ನೆಕ್ಸ್ಟ್ ಒನ್, ಸೆಕೆಂಡ್ ಒನ್, ಸಿಂಪೋರ್ಟ್. ಟೂ ಡಿಫ್ರೆಂಟ್ ಮಾಲಿಕ್ಯೂಲ್ಸ್ ನೋಡಿ, ಈಗ S1 ಅಂತ S2 ಅಂತ ಟೂ ಡಿಫ್ರೆಂಟ್ ಮಾಲಿಕ್ಯೂಲ್ಸ್ ಸೇಮ್ ಡೈರೆಕ್ಷನ್ ಅಲ್ಲಿ. S1 ಒಳಗೆ ಹೋಗ್ಬೇಕಂದ್ರೆ ಅದ್ರ ಜೊತೆ S2 ಇರಲೇಬೇಕು, ಡಿಪೆಂಡ್ ಆಗಿರ್ತಾರೆ ಇವರಿಬ್ರು ಒಟ್ಟೊಟ್ಟಿಗೆನೆ ಇದನ್ನ ಪ್ಲಾಸ್ಮಾ ಮೆಂಬ್ರೇನ್ ಕ್ರಾಸ್ ಮಾಡಿದ್ರೆ ಅಂತ ಒಂದು ಇದಕ್ಕೆ ಏನಂತ ಕರಿತೀವಿ, ಸಿಂಪೋರ್ಟ್ ಅಂತ ಕರಿತೀವಿ. ಟ್ರಾನ್ಸ್ಪೋರ್ಟ್ ಆಫ್ ಟೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮಾಲಿಕ್ಯೂಲ್ಸ್ ಆರ್ ಅಯಾನ್ಸ್ ಅಟ್ ದ ಸೇಮ್ ಟೈಮ್ ಇನ್ ದ ಸೇಮ್ ಡೈರೆಕ್ಷನ್ through the transport protein in the plasma membrane is called symport. Last one, antiport. Anti ಅಂತ ಅಂದ್ರೆ ಅಪೋಸಿಟ್, ಹೌದಲ್ವಾ? ಟ್ರಾನ್ಸ್ಪೋರ್ಟ್ ಆಫ್ ಟೂ ಡಿಫ್ರೆಂಟ್ ಕೈಂಡ್ಸ್. S1 ಮತ್ತೆ S2 ಅಂತ ಏನಿದೆಯಲ್ಲ, ಒಂದು ಒಳಗೆ ಹೋದ್ರೆ S2 ಹೊರಗೆ ಹೋಗ್ಬೇಕು. ಈ ತರದ್ ಒಂದು ಟ್ರಾನ್ಸ್ಪೋರ್ಟ್ ನ ಏನಂತ ಕರಿತೀವಿ, ಆಂಟಿಪೋರ್ಟ್. ಟೂ ವೇ ಅಂತ ಕರಿತೀವಲ್ವಾ, ಈಗ ಟೂ ವೇ ರೋಡ್ ಅಂತ ಇದೆಯಲ್ವಾ, ಆ ಟೂ ವೇ ರೋಡ್ ಈ ಕಡೆ ಒಂದ್ ಲೈನಲ್ಲಿ ಒಳಗೆ ಬರ್ತಾ ಇರುತ್ತೆ, ಇನ್ನೊಂದ್ ಲೈನಲ್ಲಿ ಹೊರಗೆ ಹೋಗ್ತಾ ಇರುತ್ತೆ, ಅಂತದನ್ನ ನಾವೇನಂತ ಕರಿತೀವಿ, ಆಂಟಿಪೋರ್ಟ್ ಅಂತ ಕರಿತೀವಿ. Okay, these are the different types of passive transport. Very very important one. ಯುನಿಪೋರ್ಟ್ ಅಂದ್ರೆ ಒಂದೇ ಒಂದು ಮಾಲಿಕ್ಯೂಲ್ ಎಂಟ್ರಿ ಆಗೋದು ಸೆಲ್ ಒಳಗೆ. ಸಿಂಪೋರ್ಟ್ ಅಂದ್ರೆ ಟೂ ಒಟ್ಟಿಗೆ ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗೋದನ್ನ ಸಿಂಪೋರ್ಟ್. ಆಂಟಿಪೋರ್ಟ್ ಅಂದ್ರೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಟೂ ಫ್ಯಾಕ್ಟರ್ಸ್, ಒಂದು ಒಳಗೆ ಒಂದು ಹೊರಗೆ ಹೋದ್ರೆ, ಹಾಗಾಗಿ ಇವರಿಬ್ರನ್ನ ಸಿಂಪೋರ್ಟ್ ಮತ್ತೆ ಆಂಟಿಪೋರ್ಟ್ ಎರಡನ್ನ ನಾವು ಕೋ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ ಇದನ್ನ? ಕೋ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ. ಇದಿಷ್ಟು the kinds of passive transport. ನೆಕ್ಸ್ಟ್ ಒಂದು ಟ್ರಾನ್ಸ್ಪೋರ್ಟ್ ಪ್ರೋಟೀನ್ಸ್ ಅಥವಾ ಕ್ಯಾರಿಯರ್ ಪ್ರೋಟೀನ್ಸ್ ಬಗ್ಗೆ ಮಾತಾಡೋದಾದ್ರೆ, ದೇ ಆರ್ ದ ಪ್ರೋಟೀನ್ ಮಾಲಿಕ್ಯೂಲ್ಸ್ ಆಫ್ ದ ಮೆಂಬ್ರೇನ್ ವಿಚ್ ಟೇಕ್ ಪಾರ್ಟ್ ಇನ್ ದ ಟ್ರಾನ್ಸ್ಪೋರ್ಟ್ ಆಫ್ ಅಯಾನ್ಸ್ ಆರ್ ಕಾಲ್ಡ್ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ಸ್. ವಾಟ್ ಆರ್ ಟ್ರಾನ್ಸ್ಪೋರ್ಟ್ ಆರ್ ಕ್ಯಾರಿಯರ್ ಪ್ರೋಟೀನ್ಸ್ ಅಂದ್ರೆ ದ ಪ್ರೋಟೀನ್ ಮಾಲಿಕ್ಯೂಲ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ದ ಟ್ರಾನ್ಸ್ಪೋರ್ಟ್ ಆಫ್ ಅಯಾನ್ಸ್. ಅಯಾನ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಇನ್ವಾಲ್ವ್ ಆಗೋರ್ನ ಏನಂತ ಕರಿತೀವಪ್ಪ, ಟ್ರಾನ್ಸ್ಪೋರ್ಟ್ ಪ್ರೋಟೀನ್ಸ್ ಅಥವಾ ಕ್ಯಾರಿಯರ್ ಪ್ರೋಟೀನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ, ಇವರು ಕ್ಯಾರಿಯರ್ ಪ್ರೋಟೀನ್ಸ್. ಇಲ್ಲಿ ಸಾಲ್ಯೂಟ್ಸ್ ಇದೆ, ಕೆಲವೊಂದು ಸಬ್ಸ್ಟೆನ್ಸ್, ಅದನ್ನ ಇಲ್ಲಿ ತಗೊಳುತ್ತೆ, ಆಮೇಲೆ ಅದು ಹಿಂಗ್ ಓಪನ್ ಮಾಡಿ ಒಳಗೆ ರಿಲೀಸ್ ಮಾಡುತ್ತೆ. ಓಕೆ, ದೇ ಆರ್ ದ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ ಆರ್ ಕ್ಯಾರಿಯರ್ ಪ್ರೋಟೀನ್. ದ ಇಂಪಾರ್ಟೆನ್ಸ್ ಆಫ್ ಫೆಸಿಲಿಟೇಟೆಡ್ ಡಿಫ್ಯೂಷನ್ ಆರ್ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್. ಕೆಲವೊಂದು ಹೈಡ್ರೋಫಿಲಿಕ್ ಸಬ್ಸ್ಟೆನ್ಸಸ್ ನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಫೆಸಿಲಿಟೇಟೆಡ್ ಡಿಫ್ಯೂಷನ್ ಏನ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಓಕೆ, ಇದು ನಾರ್ಮಲ್ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಲೈಕ್ ಇನ್ ಡಿಫ್ಯೂಷನ್ ಅಲ್ಲಿ. ಬಟ್ ಡಿಫ್ಯೂಷನ್ ಅಲ್ಲಿ ಲಿವಿಂಗ್ ಕಾನ್ಸೆಪ್ಟ್ ಏನ್ ಇರಲ್ಲ. ಅಲ್ಲಿ ಎನಿ ಮಾಲಿಕ್ಯೂಲ್ಸ್ ವಿಚ್ ಕ್ಯಾನ್ ಟ್ರಾನ್ಸ್ಫರ್ ಥ್ರೂ ದ ಮೆಂಬ್ರೇನ್, ಅಲ್ಲಿ ಇಂಥದೇ ಅಂತ ಏನಿಲ್ಲ. ಅಲ್ಲಿ ಡೆಡ್ ಮಾಲಿಕ್ಯೂಲ್ಸ್ ಕೂಡ, ಈಗ ಗ್ಯಾಶಿಯಸ್ ಮಾಲಿಕ್ಯೂಲ್ಸ್ ಕೂಡ ಮೂವ್ ಆಗ್ತಿದೆ ಅಂತ ಅಂದ್ರೆ ಅಲ್ಲಿ ಅದು ಲಿವಿಂಗ್ ಕಾನ್ಸೆಪ್ಟ್ಸ್ ಇರಲ್ಲ. ಬಟ್ ಫೆಸಿಲಿಟೇಟೆಡ್ ಡಿಫ್ಯೂಷನ್ ಅಲ್ಲಿ ಯಾರು ವಾಟರ್ ಸಾಲ್ಯುಬಲ್ ಇರ್ತಾರೋ ಅವ್ರನ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ದಿಸ್ ಫೆಸಿಲಿಟೇಟೆಡ್ ಡಿಫ್ಯೂಷನ್. It helps in the transport of hydrophilic molecules which are insoluble in lipid layer of the plasma membrane inside the cell and between the cell in the body. Inside the cell ಮೂವ್ ಆಗೋದು, ಸೆಲ್ ಆರ್ಗನಲ್ಸ್ ಮಧ್ಯೆ ಮೂವ್ ಆಗೋದು, ಮತ್ತೆ ಸೆಲ್ ಟು ಸೆಲ್ ಮೂವ್ ಆಗೋಕೆ ಯಾವ ಸಬ್ಸ್ಟೆನ್ಸ್ ಮೂವ್ ಆಗೋಕೆ, ಹೈಡ್ರೋಫಿಲಿಕ್ ಸಬ್ಸ್ಟೆನ್ಸಸ್ ಮೂವ್ ಆಗೋಕೆ ಹೆಲ್ಪ್ ಮಾಡುತ್ತೆ. ಯಾರು ಹೆಲ್ಪ್ ಮಾಡ್ತಾರೆ? ದಿಸ್ ಫೆಸಿಲಿಟೇಟೆಡ್ ಡಿಫ್ಯೂಷನ್. ಓಕೆ, ದಿಸ್ ಕಂಪ್ಲೀಟ್ಸ್ ದ ಸೆಕೆಂಡ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್, ದಟ್ ಈಸ್ ಫೆಸಿಲಿಟೇಟೆಡ್ ಡಿಫ್ಯೂಷನ್. ಇದರಲ್ಲಿ ನಾವು ಫೆಸಿಲಿಟೇಟೆಡ್ ಡಿಫ್ಯೂಷನ್ ಅಂದ್ರೆ ಏನಂತ ತಿಳ್ಕೊಂಡ್ವಿ, ದ ಸ್ಟ್ರಕ್ಚರ್ ಇನ್ವಾಲ್ವ್ಡ್ ಇನ್ ದ ಫೆಸಿಲಿಟೇಟೆಡ್ ಡಿಫ್ಯೂಷನ್ ತಿಳ್ಕೊಂಡ್ವಿ, ದ ಕೈಂಡ್ಸ್ ಆಫ್ ಪೋರಿನ್ಸ್ ಬಗ್ಗೆ, ಮತ್ತೆ ಕೈಂಡ್ಸ್ ಆಫ್ ಫೆಸಿಲಿಟೇಟೆಡ್ ಡಿಫ್ಯೂಷನ್ ಬಗ್ಗೆ, ಮತ್ತೆ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ಸ್ ಬಗ್ಗೆ, ಲಾಸ್ಟ್ ಅಲ್ಲಿ ಇಂಪಾರ್ಟೆನ್ಸ್ ಆಫ್ ಫೆಸಿಲಿಟೇಟೆಡ್ diffusion.